ಹಾಯ್ ಗಾಯ್ಸ್, ನಮಸ್ತೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಅಜ್ಜಿ ಮನೆಗೆ ಹೋಗ್ತಿದ್ದೀನಿ ಆಯಿತಾ. ನನ್ನ ಅಜ್ಜಿ ಮನೆ ಹೇಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಆಮೇಲೆ ನಾವು ಬಿರುಮಲೆ ಬೆಟ್ಟ ಅಲ್ಲ, ಬಿರುಮಲೆ ಬೆಟ್ಟಕ್ಕೂ ಹೋಗ್ತಿದ್ದೀವಿ. ಅಲ್ಲಿದ್ದು ವ್ಯೂಸ್ ಎಲ್ಲ ನಿಮಗೆ ತೋರಿಸ್ತೀನಿ ಆಯಿತಾ. ಬನ್ನಿ ಗೈಸ್, ಹೋಗೋಣ. ಆಮೇಲೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡ್ತಾ ಇರ್ತೀರಲ್ವಾ, ಆವಾಗಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಓಕೆನಾ ಗೈಸ್. ನಾನಿವಾಗ ಅಜ್ಜಿ ಮನೆಗೆ ಹೋಗ್ತಿದ್ದೀನಿ ಆಯಿತಾ. ಗೈಸ್, ನಾನು ಫೈನಲಿ ಇವಾಗ ಅಜ್ಜಿ ಮನೆಗೆ ರೀಚ್ ಆದೆ. ನಾನು ನಿಮಗೆ ಅಜ್ಜಿ ಮನೆಯಲ್ಲಿ ಏನೆಲ್ಲ ಇದೆ ಅಂತ ತೋರಿಸ್ತೀನಿ ಆಯಿತಾ. ನಮ್ಮ ಅಜ್ಜಿ ಮನೆಯಲ್ಲಿ ನನ್ನ ಭಾವ ಇದ್ದಾರೆ, ಅಂದರೆ ನನ್ನ ಮಾವನ ಮಗ. ಅವನಿಗೆ ತುಂಬ ಪ್ರಾಣಿ, ಈ ನಮ್ಮ ಕೋಳಿ ಆಗಿರ್ಬೋದು, ಆಮೇಲೆ ಏನು ಹೇಳ್ತಾರೆ, ಹಸುಗಳಾಗಿರ್ಬೋದು, ಹಾಗೆಯೇ ಆಡುಗಳಾಗಿರ್ಬೋದು, ಇದೆಲ್ಲ ಅಂದರೆ ಅವನಿಗೆ ತುಂಬ ಇಷ್ಟ ಆಯಿತಾ. ಅವಂತೂ ನನ್ನ ವಾಯ್ಸ್ ಸ್ವಲ್ಪ ಏನಾದದು ಗೊತ್ತಾ, ನನ್ನ ವಾಯ್ಸಿಗೆ ನನ್ನ ಅತ್ತಿಗೆ ರಾಗಿ ಉಂಟಲ್ಲ, ರಾಗಿ ಹುಡಿ ಬಾಕ್ಸಲ್ಲಿ ಹಾಕಿ ಅವಳು ತಿಂತಾಳೆ ಅಂತ ಹೇಳಿ ನಾನು ಸಹ ತಿಂದೆ ಆಯಿತಾ. ಅದು ನನಗೆ ಗಂಟ್ಲಿಗೆ ಸಿಕ್ಕಿ ಫುಲ್ ಕೆಮ್ಮು ಸ್ಟಾರ್ಟ್ ಆಯಿತು, ವಾಯ್ಸ್ ಎಲ್ಲ ಆ ಕಡೆ ಈ ಕಡೆ ಆಯಿತು. ಗೈಸ್, ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ಕೊಂಡು ನಾನು ಇವಾಗ ತೋರಿಸ್ತೀನಿ ನಿಮಗೆ. ನೋಡಿ ಇಲ್ಲೆಲ್ಲ ತುಂಬ ಅಂದರೆ ತುಂಬ ಕೋಳಿ ಇತ್ತಾಯ್ತಾ. ಆಮೇಲೆ ಅಂದರೆ ನಮ್ಮಲ್ಲಿ ತಿಂಗಳು ಸಂಕ್ರಾಂತಿ ದಿನ ಅಗಿಲು ಸೇವೆ ಆಗುತ್ತೆ. ಇವರೇ ನೋಡಿ ನಮ್ಮ ಅಮ್ಮ, ಅಪ್ಪೆ ಕಲ್ಲುಟ್ಟಿ ಅಂತ ಹೇಳಿ. ಇಲ್ಲಿ ಮಂತ್ಲಿ ಸಂಕ್ರಾಂತಿ ಎಲ್ಲ ಆಗುತ್ತೆ, ಅವಾಗೆಲ್ಲ ಕೋಳಿ ಎಲ್ಲ ಕೊಯ್ಸ್ಲಿಕ್ಕೆಲ್ಲ ಬೇಕಾಗುತ್ತೆ. ಅದಕ್ಕೆ ಸ್ವಲ್ಪ ಕೋಳಿಗೆ ಇಲ್ಲಿಂದನೇ ನಾವು ತೆಗ್ದಿದ್ದೀವಿ. ಹಾಗೆ ತುಂಬ ಖಾಲಿಯಾಗಿದೆ. ಹಾಗೆ ಇವನ್ ನೋಡ್ಬೋದು, ಇವನ್ ನಮ್ಮ ಸಿಂಬಾ. ಅಲ್ಲಿ ಓದ್ಲಲ್ಲ ಅವಳು ಸಿಂಧು, ಇದು ನಮ್ಮ ಸಿಂಬಾ. ಆಮೇಲೆ ಇಲ್ಲಿದ್ದಾನೆ ನೋಡಿ ನಮ್ಮ ಮಿಲ್ಕಿ. ಇದು ನಮ್ಮ ಅಜ್ಜಿ ಮನೆ ಗಾಯ್ಸ್. ಇದು ನಾನು ಹೇಳ್ದಲ್ಲ, ನಮ್ಮ ಅಜ್ಜಿ ಮನೆಯಲ್ಲಿ ನಮ್ಮ ಕಲ್ಲುಟ್ಟಿ ಅಪ್ಪ ಇದ್ದಾರೆ ಅಂತ ಹೇಳಿ. ಅದೇ ಇಲ್ಲಿ ಮಂತ್ಲಿ ಅಗಿಲ್ ಸೇವ್ ಆಗ್ತದೆ. ಆಮೇಲೆ ಇಲ್ಲಿ ತುಂಬ ಪವರ್ಫುಲ್. ಇದು ನಮ್ಮದು ಮನೆಯದ್ದು ಮಾತ್ರ ದೈವಲ್ಲ, ಈ ಊರಿಗೇನು ಸಂಬಂಧಪಟ್ಟಿದ್ದು. ಆಮೇಲೆ ಏನು ಗೊತ್ತಾ, ನಮ್ಮ ಅಜ್ಜಿ ಮನೆ ಹೆಸರು ಏನು ಗೊತ್ತಾ, ನಮ್ಮ ಅಜ್ಜಿ ಮನೆ ಹೆಸರೇ ಕೊಪ್ಪರಿಗೆ ಅಂತ ಹೇಳಿ. ಅಂದರೆ ಕೊಪ್ಪರಿಗೆ ಅಂತ ಹೇಳಿದರೆ ನಿಮ್ಗೆ ಗೊತ್ತಲ್ಲ. ಇದು ನೋಡಿ ನಮ್ಮದು ಮಿಲ್ಕಿ. ಮತ್ತು ಇವನ ಹೆಸರು ಏನಪ್ಪ, ಮೇನ ಪುದರ್ದಾದ ಮೇನ ಇಂಚಿದಾನ ಓಯ್ ಏನು ಕೂರ. ಇದು ನೋಡಿ. ಆಮೇಲೆ ಇಲ್ಲಿ ಮೊದಲು ಹಾಡಿತ್ತಲ್ಲ, ಅದೆಲ್ಲ ಆಗ್ತಾ ಇದ್ರು. ಆಮೇಲೆ ಈಗ ಅದಕ್ಕೆ ಅಂತಲೇ ಪ್ಲೇಸ್ ಮಾಡಿದ್ದಾರೆ. ಹಾಗೆ ಈಗ ಬೇರೆ ಕಡೆಯಲ್ಲಿದೆ, ನಾನು ನಿಮಗೆ ತೋರಿಸ್ತೀನಿ ಅದನ್ನು ಸಹ. ಇಲ್ಲಿ ನೋಡಿ ಗಾಯ್ಸ್, ನಮ್ಮ ದನಗಳನ್ನು ನೋಡಿ. ಕಣ್ಣಾಕ್ಬೇಡಿ ನಮ್ಮ ದನಗಳಿಗೆ ಆಯ್ತಾ. ಇಲ್ಲಿ ನೋಡಿ ನಮ್ಮ ದನಗಳು ಇನ್ನೂ ಇದೆ ಹೊರಗಡೆ. ನನ್ನೆಲ್ಲ ಉಂಟಾಯ್ತಾ ಉಂಡು ಇದೆ. ನಾವು ಗುಡ್ಡೆಗೆ ಆ ಥರ ಬಿಡ್ತೇವೆ ಆಯ್ತಾ, ಅಲ್ಲೆಲ್ಲ ಹುಲ್ಲು ತಿಂದ್ಕೊಂಡು ಬರ್ತದೆ. ಇನ್ನೂ ಸಹ ಇದೆ ನೋಡಿ ನಮ್ಮ ದನ. ಇದು ನೋಡಿ ನಮ್ಮ ಕರು. ಆಮೇಲೆ ಅಲ್ಲಿದ್ದಾನೆಲ್ಲ ಅವನನ್ನ ಭಾವ, ಅವನು ಬಜ್ಜೆ ಸುಲಿತಾ ಇದ್ದಾನೆ. ಆಮೇಲೆ ನಾವು ಆಡು ತೋರಿಸ್ತೀನಿ, ನಮ್ಮ ಅಜ್ಜಿ ಮನೆಯ ಆಡು ತೋರಿಸ್ತೀನಿ ಗಾಯ್ಸ್. ಇಲ್ಲಿ ನೋಡಿ, ಮಲಗಿದೆ ಗಾಯ್ಸ್, ಮಲಗಿದೆ ನೋಡಿ. ಇಲ್ಲಿದೆ. ಆ್ಯಕ್ಚುಲಿ ನನಗೆ ಇಲ್ಲಿ ತುಂಬ ಇಷ್ಟ ಆಯಿತಾ. ಯಾಕೆಂತ ಹೇಳಿದರೆ ಫುಲ್ ನೇಚರ್ ಆಯಿತಾ. ನೋಡಿ ನೀವೇ, ಫುಲ್ ನೇಚರ್ ಮಧ್ಯವೇ ಇದ್ದೀವಿ ನಾವು. ಆ ಕಡೆ ಹೋದರೆ ಆ ಕಡೆ ತೋಟ. ಇಲ್ಲಿ ನಾವು ಚಿಕ್ಕದಿರಬೇಕಾದ್ರೆ ಬರ್ತಿದ್ವಿ. ಇಲ್ಲಿ ಇದು ಉಂಟಾಯ್ತಾ, ತೋಡು ಅಂತ ಉಂಟು, ಗೊತ್ತಿರ್ಬೋದು ನಿಮಗೆ ತೋಡು ಅಂತ. ಆ ತೋಡಲ್ಲಿ ನಾವು ಮೀನು ಹಿಡಿಯೋದು, ಏಡಿ ಹಿಡಿಯೋದು, ಇದೆಲ್ಲ ಮಾಡ್ತಾ ಇದ್ದೀವಿ. ಅದೆಲ್ಲ ಮೆಮೊರೀಸನ್ನು ಎನ್ಕೋಬೇಕಾದ್ರೆ ತುಂಬ ಖುಷಿ ಆಗ್ತದೆ. ಈಗ ಇಷ್ಟು ಬೇಗ ಯಾಕೆ ದೊಡ್ಡ ಆಗಿದ್ದೀನಿ ಅಂತಲೂ ಫೀಲ್ ಆಗ್ತದೆ ಆಯಿತಾ. ಗೈಸ್, ನಾವು ಹೋಗ್ತಿದ್ದೇವೆ ಈಗ ಬಿರುಮಲೆಗೆ. ಇಲ್ಲಿ ನೋಡಿ ನಮ್ದು ಹಸು ಉಂಟು, ಇಲ್ಲಿ ನಿಂತಿದ್ದಾಳೆ. ಎಂತದ ಹೋಗ ಮನೆಗೆ. ಈಗ ಗುಡ್ಡೆಗೆ ಬಿಟ್ಟು ಈಗ ಬಂದದಷ್ಟೇ, ಮನೆಗೆ ಹೋಗ. ಹೊಟ್ಟೆ ಫುಲ್ ಆಗಿದೆ. ಆಮೇಲೆ ನೀವೇ ನೋಡಿ ಗೈಸ್, ಇಲ್ಲಿ ನೋಡಿ, ಒಮ್ಮೆ ನೋಡಿ ಅಂತೇಳಿ ನಾನು ಸ್ಲೋ ಹೋಗ್ತೇನೆ. ನೋಡಿ ಎಷ್ಟು ಚಂದ ಉಂಟು ನೋಡಿ, ವೆದರ್ ಆಗಿರ್ಬೋದು, ಈ ಗ್ರೀನರಿ ನೋಡಿ ಎಷ್ಟು. ನಿಮ್ಗೇನಾದ್ರು ಫೋಟೋ ಶೂಟ್, ಪ್ರೀ ವೆಡ್ಡಿಂಗ್ ಶೂಟ್ ಇದ್ರೆ ಇಲ್ಲಿ ಬನ್ನಿ ಆಯ್ತಾ. ಯಾವುದೇ ಚಾರ್ಜ್ ಎಲ್ಲ ಮಾಡಿಲ್ಲ, ನಾವು ಫ್ರೀ ಆಗಿ ಮಾಡ್ಬೋದು ನಿಮ್ಗೆ. ಎಷ್ಟು ಚಂದ ಪ್ಲೇಸ್. ರೈಲ್ವೆ ಟ್ರ್ಯಾಕ್ ಸಹ ಉಂಟು, ಆಚೆ ಗ್ರೀನರಿ ಕಾಣ್ತದಲ್ಲ, ಅದೆಲ್ಲ ರೈಲ್ವೆ ಟ್ರ್ಯಾಕ್. ಇದು ನೋಡಿ ಎಷ್ಟು ಚಂದ ಉಂಟು ಅಂತ. ಬ್ಯೂಟಿಫುಲ್ ಪ್ಲೇಸ್. ನೀವು ಆ ಫೋಟೋಶೂಟ್ ಅದಕ್ಕೆ ಇದಕ್ಕೆ ಅಂತ ಅಷ್ಟೆಲ್ಲ ಖರ್ಚು ಮಾಡೋದಕ್ಕೆ, ಆ ಪ್ಲೇಸಿಗೆಲ್ಲ ಹೋಗ್ಲಿಕ್ಕೆ ಅಲ್ಲಿಗೊಂದಿಷ್ಟು ಖರ್ಚಾಗ್ತದೆ ಗೈಸ್.
ಅದಕ್ಕಿಂತ ನಮ್ದು ಇಲ್ಲಿ ಮಾಣಿ ಉಂಟಲ್ಲ, ಮಾಣಿಗಿಂತ ಸ್ವಲ್ಪ ಮುಂದೆ ಬಂದ್ರೆ ಸಾಕು ನಮ್ದು ಮಿತ್ತೂರು ರೋಡು, ಅಲ್ಲಿ ಒಳಗಡೆ ತಗೊಂಡ್ರೆ ಸಾಕು. ನೋಡಿ ಎಷ್ಟು ಚಂದದ ಪ್ಲೇಸ್ ಉಂಟು ನಿಮ್ಗೆ ಅಂತ. ಬೀರುಮಲೆ ಬೆಟ್ಟ ಹೇಳಿದ್ವಲ್ಲ ನಾವು, ಆ ಪ್ಲೇಸಿಗೆ ನಾವು ರೀಚ್ ಆದ್ವಿ ನೋಡಿ. ನಾನು ಮತ್ತೆ ನನ್ನ ಅತ್ತಿಗೆ ನಾವಿಬ್ರು ರೀಚ್ ಆದ್ವಿ ಆಯ್ತಾ. ಇಲ್ಲಿ ವ್ಯೂ ಮಾತ್ರ ತುಂಬಾ ಅಂತ ಹೇಳಿದ್ರೆ ತುಂಬಾ ಚಂದ ಉಂಟಾಯ್ತಾ. ನಾನು ನಿಮ್ಗೆ ತೋರಿಸ್ತೀನಿ ಎಲ್ಲಿದ್ದು ವ್ಯೂ. ಗೈಸ್ ಇಲ್ಲಿಯ ವ್ಯೂ ನೋಡಿ, ಈ ಮಳೆ ಟೈಮಲ್ಲಿ ಈ ತರ ವ್ಯೂ ನೋಡ್ಲಿಕ್ಕೆ ಬರೋದೇ ಒಂದು ಚಂದ ಅಲ್ವಾ. ನಂಗಂತ ಬ್ಯಾಂಗ್ಳೂರಲ್ಲಿ ಟ್ರಾಫಿಕ್ ನೋಡಿ 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 ಉಂಟಲ್ಲ ಗೈಸ್, ತುಂಬಾ ಸುಸ್ತಾಗಿದೆ. ಅದೇ ಈ ತರ ಒಂದು ಪ್ಲೇಸಿಗೆ ಬರುವಾಗ ಎಷ್ಟು ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ಗೊತ್ತಾ ಗೈಸ್. ಇಲ್ಲಿ ನಿಮಗೆ ಉಂಟಲ್ಲ, ಇವಾಗ ನೀವು ಏನಾದರೂ ಕ್ಯಾಮರಾ ತಂದಿದ್ರೆ ವಿಡಿಯೋ ತೆಗಿಬೇಕಾದ್ರೆ 25 ರೂಪೀಸ್, ಫೋಟೋಶೂಟ್ ಮಾಡಬೇಕಾದ್ರೆ ಅದಕ್ಕೆ ಒಂದು 20 ರೂಪೀಸ್. ಅದೇ ನಿಮ್ಮ ಎಂಟ್ರಿ ಫೀಸ್ ಬಂದುಬಿಟ್ಟು 10 ರೂಪೀಸ್ ಅಷ್ಟೇ ಇರುತ್ತೆ. ಬಟ್ ನೋಡ್ತಿದ್ದೀನಿ ಗೈಸ್, ಫುಲ್ ನೇಚರ್ ಇದೆ ನೋಡಿ, ಫುಲ್ ನೇಚರ್ ಇದೆ. ಆಮೇಲೆ ಎಂತ ಗೊತ್ತಾ ಗೈಸ್, ನಿಮ್ದೆಲ್ಲರದ್ದು ನನಗೆ ಕಣ್ಣು ಬಿದ್ದಿದೆ ಆಯಿತಾ, ಅದಕ್ಕೆ ನೋಡಿ ಅಲ್ಲಿ ಅಲ್ಲೆಲ್ಲ ಪಿಂಪಲ್ ಬಿದ್ದಿದೆ, ನನಗೆ ಕಣ್ಣು ಹಾಕ್ಬೇಡಿ ಆಯಿತಾ ಗೈಸ್. ನಮಗೇನು ಅಷ್ಟು ವ್ಯೂ ಪಾಯಿಂಟ್ ನೋಡಲಿಕ್ಕೆ ಸಿಗಲಿಲ್ಲ ಗೈಸ್, ಅಂದರೆ ಅಲ್ಲಿ ಏನೋ ಕೆಲಸ ಆಗ್ತಿದೆ ಅಂತೆ. ಸೊ ಆದ ಕಾರಣ ನಮಗೆ ತುಂಬ ಏನು ವ್ಯೂ ಪಾಯಿಂಟ್ ನೋಡಲಿಕ್ಕೆ ಸಿಗಲಿಲ್ಲ, ಆ ಕಡೆ ಹೋಗ್ಲಿಕ್ಕೆ ಆಗಲಿಲ್ಲ. ಆ ಕಡೆ ಹೋಗ್ಲಿಕ್ಕೆ ಆಗ್ತದೆ ಇಲ್ವಾ ಅಂತ ಗೊತ್ತಾಗಿಲ್ಲ ನಮಗೆ, ಅಲ್ಲಿ ಕೇಳಿದ್ವಿ. ಸೊ ನಮ್ಗೆ ಕರೆಕ್ಟಾಗಿ ಗೊತ್ತಾಗಿಲ್ಲ. ಮಳೆ ಸಹ ಬರುವಾಗಿತ್ತು. ನಂತರ ನಾವು ಅಲ್ಲಿಂದ ಬೇಗನೆ ಹೊರಟ್ವಿ ನಾವು. ಗೈಸ್ ನಮ್ಗೆ ಅಷ್ಟೇ ವ್ಯೂ ಪಾಯಿಂಟ್ ಸಿಕ್ಕಿದ್ದು ನೋಡಲಿಕ್ಕೆ. ನಾನು ಅಂದ್ಕೊಂಡಾಗೆ ಬೆಟ್ಟದ ತುದಿಲಿ ನಮ್ಗೆ ಹೋಗ್ಲಿಕ್ಕೆ ಸಿಗಲಿಲ್ಲ. ಸೊ ನಾವಿವಾಗ ಇಲ್ಲಿಂದ ಹೊರಡ್ತಿದ್ದೇವೆ. ಪುತ್ತೂರು ರೀಚ್ ಆದ್ವಿ ಗೈಸ್, ಮಳೆ ಬರ್ತಿದೆ. ಇಲ್ಲಿ ಏನಾದರೂ ತಿಂದು ಬೇಗ ಬೇಗ ಹೊರಡಬೇಕು ನಾವು. ಆಮೇಲೆ ಟಪ್ ಅಂತ ಒಂದು ಫ್ಯಾನ್ಸಿಗೆ ಹೋಗಿ ಅಲ್ಲಿಂದ ಹೊರಟ್ವಿ. ನಾವು ಹೊರಡೋದು ಗೈಸ್, ಇಲ್ಲಿ ಫ್ಯಾನ್ಸಿಯಲ್ಲಿ ಸ್ವಲ್ಪ ತೆಕ್ಕೊಂಡ್ವಿ ನೋಡಿ, ಹಾಗಾಗಿ ಹೊರಟದ್ದು. ಯಾ ಗೈಸ್ ನಾವು ಮನೆಗೆ ಇವಾಗ ರೀಚ್ ಆದ್ವಿ. ಕೇಳ್ತದ ಗೈಸ್, ಓಡೆಗು ಬತ್ತಂಡಲ್ಲ, ಓಡೆಗು ಪೋಂಡಲ್ಲ ನಿಖಲ್ ಅಜ್ಜಿ ಬಂದು ಅಜ್ಜಿ ಹೇಳೋದು, ನಮ್ದು ಮುಖದ ಲಕ್ಷಣವೇ ಹೋಯ್ತಂತೆ. ವಿಡಿಯೋ ಮಾಡಿ 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 ಸೆಲ್ಫಿ ತೆಗ್ದು 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 ಎಲ್ಲ ಹೋಗಲ್ಲ ಗೈಸ್, ಮುಖದ ಪೊರ್ಲು ಲಕ್ಷಣ ಹೋಗಲ್ಲ. ನೋಡ್ತೀರಾ ನೋಡಿ, ಇದು ನನ್ನ ಅಜ್ಜಿ, ಇದು ನನ್ನ ಅಜ್ಜ. ಅಜ್ಜ ಇಡೋದಿಲ್ಲ, ಹಾಯ್ ಬಂದ್ಬಿಲೆ. ಇದು ನನ್ನ ಅಜ್ಜಿ, ನನ್ನ ಅಜ್ಜಿಗೆ ಗಿಫ್ಟ್ ತಂದಿದ್ದೆ. ಅಜ್ಜಿ ನಾನು ಅಜ್ಜಿಗೆ ಗಿಫ್ಟ್ ತಂದಿದ್ದೀನಿ. ಅಜ್ಜಿಗೆ ಇದು ಅಂದ್ರೆ ತುಂಬಾ ಇಷ್ಟ ಗೈಸ್. ಅದಲ್ಲ, ಅದು ನನ್ನ ಲವ್ವರ್, ಅದಲ್ಲ. ನೋಡಿ ಓಪನ್ ಮಾಡಿ. ಆಹಾ ಅದೆಂತ ಆಗ್ಲಿಲ್ಲ ನೋಡಿ. ನನ್ನ ಅಜ್ಜಿ ಓಪನ್ ಮಾಡ್ತಾ ಇದ್ದಾರೆ, ಓಪನ್ ಮಾಡಿ. ಅವೇ 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 ನನ್ನ ಅಜ್ಜಿಗೆ ತುಂಬಾ ಇಷ್ಟ ಗೈಸ್. ಅಂಚಪುರ ಪಾತ್ರೆ ಬಲ್ಲಿ ಬಿ ಪಾಸಿಟಿವ್. ಸೋಕೊಂಡ ಅಜ್ಜಿ, ಅಜ್ಜಿ ಚಂದ ಉಂಟ ಬಳೆ? ಚಂದ ಉಂಟಾ? ಸೂಪರ್ ನೋಡಿ ಗೈಸ್, ಸೂಪರ್. ಆಪುಂಡ ತುಲೆ ನಿಮ್ಗೆ ಆಗ್ತದ ನೋಡಿ ಅಜ್ಜಿ, ಆಗ್ತದ? ಅಜ್ಜಿಗೆ ಬಳೆ ಅಂದ್ರೆ ಇಷ್ಟ, ಯಾಕೆ ಹೇಳಿ ಅಜ್ಜಿ? 1 ವರ್ಷ ಆಯ್ತು ಈ ಬಳೆಗೆ. 1 ವರ್ಷ ಆಯ್ತಂತೆ ನೋಡಿ ಅವ್ರು ಹಾಕಿದ ಬಳೆಗೆ. ಅಜ್ಜಿ ಅಮ್ಮ ಬಳೆ ಮಾಡ್ತಿದ್ರಲ್ಲ, ಅಜ್ಜಿ ಅಮ್ಮ ಬಳೆ ಮಾಡ್ತಿದ್ರು, ಅದಕ್ಕೆ ಅಜ್ಜಿಗೆ ಬಳೆ ಅಂದ್ರೆ ತುಂಬಾ ಇಷ್ಟ. ಎಷ್ಟು ಚಿಕ್ಕ ಬಳೆ ಇದ್ರು ಅದನ್ನು ಕೈಗೆ ಹೇಗೆ ಆದ್ರೂ ಹಾಕ್ತಾರೆ ಅವರು. ಅಜ್ಜಿಗೆ ಇಷ್ಟ ಆಯ್ತಂತೆ ಗೈಸ್. ಅಜ್ಜಿ ಲೈಕ್ ಮಾಡಿ ಬಲ್ಲೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ಮಾಡಿ ಆಯ್ತು. ಎಲ್ಲ ಮಾಡಿ ಆಯ್ತು. ನನ್ನ ಅಜ್ಜಿಗೆ ಕನ್ನಡ ಬರ್ತದೆ, ಚಂದ ಮಾತಾಡ್ತಾರೆ. ಅಜ್ಜಿಗೆ ಕನ್ನಡ ಬರ್ತದೆ, ಮಲಯಾಳ ಬರ್ತದೆ, ತುಳು ಬರ್ತದೆ, ಕನ್ನಡ ಬರ್ತದೆ, ತಮಿಳ್ ಬರ್ತದೆ, ಹಿಂದಿ ಬರ್ತದೆ, ಇಂಗ್ಲಿಷ್ ಬರ್ತದೆ, ಎಲ್ಲ ಬರ್ತದೆ. ಓ ಅದೇನಿಲ್ಲ ಮಾತ್ರ. ಸುಮ್ಮನೆ ಆಯ್ತಾ. ಅವ್ರದ್ದು ತಂಬಲ್ಲ, ಅವ್ರದ್ದು ಸೈನ್ ಹಾಕುದವ್ರು, ತಂಬ ಹಾಕುದಿಲ್ಲ. ಎಂತ ಅಯ್ಯೋ ಕಜ್ಜುಡು ಕುಲ್ಲೀಜಿ. ನಿಮ್ಗೆ ಅವ್ರನ್ನ ನೋಡ್ಲಿಕ್ಕೆ ಆಗುದಿಲ್ಲ, ಅವರಿಗೆ ಮಾತ್ರ ನಿಮ್ಮನ್ನು ನೋಡ್ಲಿಕ್ಕೆ ಆಗುದು. ಅದಾಗಿವೆ, ಅದು ವ್ಲಾಗ್ ಆಗಿವೆ. ಹೌದೌದು, ಮಾತ್ರ ಉಂಟ, ದೇವರಿಗೆ ಗೊತ್ತು, ದೇವರಿಗೆ ಗೊತ್ತು. ನನ್ನ ಅತ್ತಿಗೆ ಹೊರಡ್ತಿದ್ದಾಳೆ ಗಾಯ್ಸ್. ಬಾಯ್ ಬಾಯ್. ಮೆಲ್ಲ ಬೋಲ ಆಯನೊಟ್ಟಿಗೆನೆ ಪೋಲ ಇಜ್ಜಿನ ಕೃತಿಕ್ ನೊಟ್ಟಿಗೆ.
ಅಲ್ಲಿ ನೋಡಿ ಗೈಸ್, ಅವನು ಪುಂಡಿ ಬೇಯಿಸ್ತಾ ಇದ್ದಾನೆ. ಅಜ್ಜಿ ಬೈತಾರೆ ಹಾಗೆ ಹೇಳಿದ್ರೆ. ಬಾಯ್, ಟಾಟಾ, ಬಾಯ್ ಬಾಯ್. ಮೆಲ್ಲ ಬಲ್ಲ ಎತ್ತದು ಕಾಲ್ ಅನ್ಪು. ನಮ್ಮ ಗಟ್ಟಿ ತಿಂದು ಬತ್ತೀನಿ ಅಜ್ಜಿ. ಮಸಾಲ್ ಪುರಿ, ಪಾನಿಪುರಿ. ಅಜ್ಜಿ ದಾದಂಡು ಗೊತ್ತುಂಟು ಅಜ್ಜಿ? ನಾನ್ ಕನ್ನಡದಲ್ಲಿ ಹೇಳ್ತೇನೆ. ಅಜ್ಜಿ ಎಂತಾಯ್ತು ಗೊತ್ತಾ, ಮಸಾಲ್ ಪುರಿ ಕೊಟ್ರಾಯ್ತಾ ಪ್ಲೇಟಲ್ಲಿ. ಹಾಗೆ ನಾವು ತಿಂದ್ವಿ ಮಸಾಲ್ ಪುರಿ. ತಿನ್ಬೇಕಾದ್ರೆ ಅದ್ರ ಒಳಗೆ ರೌಂಡ್ ಮಾಡಿ ಹಾಕ್ತಾರಲ್ಲ, ಅದ್ರೊಳಗೆ ನಂಗೆ ಕಲ್ಲಿದ್ದು ಮಣ್ಣಿದ್ದು ಗಿಟ್ಟೆ ಸಿಕ್ಕಿದ್ದು. ಹಂಗಂತ ಅಗಿಬೇಕಾದ್ರೆ ಹಲ್ಲಿಗೆ ಫುಲ್ ನೋವಾಯ್ತಾಯ್ತು ಅಜ್ಜಿ. ನೀನ್ ನೆಗಡ್ಬೇಡ, ನಾನು ನಿಜ ಹೇಳ್ತಿದ್ದೇನೆ. ನೋವಾಯ್ತು. ಅದಕ್ಕೆ ನಾನು ಅಂಗಡಿಯವ್ರ ಹತ್ರ ಹೇಳಿದೆ ಇದ್ರಲ್ಲಿ ಮಣ್ಣಿತ್ತು ಅಂತ. ನನ್ ಬಾಯಿಂದ ತೆಗ್ದು ಈ ಕುಲ್ಯ ಬಾಯಿಂದ ಸತ್ಯ ಅಂತ ಅಂದ್ಮೇಲೆ ಸ್ಟೋರಿಕೇನು ಬಾಯಿಂದ ತೆಗ್ದು ತೋರಿಸಿದೆ ಅದಕ್ಕೆ ಅವರು ಅದು ಮಣ್ಣಲ್ಲ, ಅದು ಮಣ್ಣಲ್ಲ, ಅದು ನಿಮ್ಮ ಹೆಲ್ಮೆಟ್ ಇಂದ ಬಿದ್ದದ್ದು ಅಂತ. ನಾನು ಹೇಳಿದೆ ಹೆಲ್ಮೆಟ್ ಅಲ್ಲಿ ಸೈಡ್ ಅಲ್ಲಿ ಇಟ್ಟಿದ್ದೆ, ಅದೇ ಪಾನಿಪುರಿ ಒಳಗೆ ಹೋಗುದು. ಆದ್ಮೇಲೆ ಹೇಳುದು ಅದು ಬೆಲ್ಲದ ತುಂಡಾಗಿರ್ಬೋದು ಅಂತ. ಬೆಲ್ಲದ ತುಂಡಿ ಯಾವ್ದು ಮಣ್ಣು ಯಾವ್ದು ಅಂತ ಗೊತ್ತಾಗುದಿಲ್ವಾ? ಆದ್ಮೇಲೆ ಒಂದು ಸಾರಿ ಸಹ ಕೇಳಲಿಲ್ಲ, ಗೊತ್ತುಂಟ ಅವರು. ನಿಜ, ಒಂದು ಸಾರಿ ಸಹ ಕೇಳಲಿಲ್ಲ. ನಂಗೆ ಕನ್ನಡ ಗೈಸ್ ನೀವೇ ಹೇಳಿ, ನಂಗೆ ಕನ್ನಡ ಮಾತಾಡ್ಲಿಕ್ಕೆ ಗೊತ್ತಿಲ್ವಾ? ನಂಗೆ ಗೊತ್ತುಂಟು. ಅದೆಲ್ಲ ಬ್ಯಾಕ್ ಗ್ರೌಂಡ್ ವಾಯ್ಸ್ ಎಲ್ಲ ಕೇಳಬೇಡಿ ಆಯ್ತು, ನನ್ನ ವಾಯ್ಸ್ ಮಾತ್ರ ಕೇಳಿ ಗೈಸ್, ಅಷ್ಟೇ. ಗೈಸ್ ನನ್ನ ಅಜ್ಜನನ್ನು ನೋಡ್ತೀರಾ? ನನ್ನ ಮೌಕ್ಯದ ಅಜ್ಜ. ಅಜ್ಜ ಹೊರ ತೋಪಲ್ಲ ಇರ್ನ ಮೋನೆ ನೋಡಿ ಗೈಸ್, ಇದು ನನ್ನ ಅಜ್ಜ, ನನ್ನ ಮೌಕ್ಯದ ಅಜ್ಜ. ಅಜ್ಜ ಫುಲ್ ಟೆನ್ಷನ್ ದಾಯ ಅಜ್ಜ ಬರ್ಸತ್ಪುನಂದ ದಾಯ ಅಜ್ಜ ಟೆನ್ಷನ್. ಹಾಯ್ ಮನ್ಪುಲ ಅಜ್ಜ. ಹಾಯ್ ಗಾಯ್ಸ್ ಪಲ್ಲೆ, ಹಾಯ್ ಗಾಯ್ಸ್ ಪಲ್ಲೆ ಪಲ್ಲೆ. ಅಜ್ಜನಿಗೆ ಅಂದ್ರೆ ಫುಲ್ ಟೆನ್ಷನಲ್ಲಿದ್ದಾರೆ. ಅವರಿಗೆ ಹಾಯ್ ಗೈಸ್ ಅಂತ ಹೇಳುವ ಮೂಡಲ್ಲಿಲ್ಲ ಅಲ್ಲ. ನೋಡಿ ಹೀಗೆ ನರಸಿಂಹನ ನಿದ್ದೆ ನನ್ನ ಅಜ್ಜನಿಗೆ ಅಂದದ. ಇಂಥ ಜಪನಿಯರ್ವನ ನರಸಿಂಹತ್ತಿಯ ದಾದ ಅಜ್ಜ ಇಂಚ ವಿಷ್ಣು ವಿಷ್ಣು ನನ್ನ ಅಜ್ಜ ವಿಷ್ಣು ನೋಡಿ ಯಾವತ್ತೀಗಿವೆ ಅವರು ಮಲಗುದು. ಓಕೆ ಗಾಯ್ಸ್, ನಾನು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಲಿಲ್ಲ ದಯವಿಟ್ಟು ಈ ವಿಡಿಯೋ ನೋಡ್ತಿರ್ಬೇಕಾದ್ರೇ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಅಲ್ಲಿ ಬೆಲ್ ಬಟನ್ನ ಒತ್ತಿ, ಯಾಕಂತೇಳಿದರೆ ನಾನು ಏನಾದರೂ ವಿಡಿಯೋ ಹಾಕಿದರೆ ನಿಮಗೆ ಅಲ್ಲಿ ಶೋ ಆಗುತ್ತೆ, ನೋಟಿಫಿಕೇಷನ್ ಬರುತ್ತೆ ಗೈಸ್. ಹಾಗೆಯೇ ನಾನು ಮಾಡಿರೋ ವಿಡಿಯೋದಲ್ಲೇ ಏನಾದರೂ ತಪ್ಪು ಇದ್ದರೆ, ನಾನು ಮಾತಾಡಿದ್ರಲ್ಲಿ ತಪ್ಪು ಇದ್ದರೆ ದಯವಿಟ್ಟು ನನ್ನ ಕ್ಷಮಿಸಿ. ನೆಕ್ಸ್ಟ್ ನಾನು ನಿಮಗೆ ಒಳ್ಳೆ ಕಂಟೆಂಟ್ ಕೊಡ್ತೀನಿ ಅಂತ ಹೇಳುತ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಗಾಯ್ಸ್. ಸಬ್ಸ್ಕ್ರೈಬ್ ಮಾಡಿ, ತಪ್ಪದೇ ಸಪೋರ್ಟ್ ಮಾಡಿ ಗಾಯ್ಸ್, ಪ್ಲೀಸ್ ಗಾಯ್ಸ್. ಹಾಗೆಯೇ ಖುಷಿಯಾಗಿರಿ, ಹೆಲ್ದಿಯಾಗಿರಿ. ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್ ಗಾಯ್ಸ್.